ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ವತಿಯಿಂದ ಶೇಷಾದ್ರಿಪುರಂ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ಏರ್ಪಡಿಸಲಾಗಿತ್ತು. ಮೊದಲಿಗೆ ವಿಶ್ವಕರ್ಮರ ಭಾವಚಿತ್ರಕ್ಕೆ ವಿಶೇಷವಾದ ಅಲಂಕಾರ ಹಾಗೂ ಪೂಜೆ ಸಲ್ಲಿಸಲಾಯಿತು. ನಂತರ ಕಾರ್ಯಕ್ರಮದ ಕುರಿತು ಸಭೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಈಶ್ವರ ಆಚಾರ್ ಎಂಪಿ, ಗೌರವ ಅಧ್ಯಕ್ಷರಾದ ಉಮೇಶ್ ಬಿ, ಕಾರ್ಯಾಧ್ಯಕ್ಷರಾದ ಬಾಬು ಪತ್ತಾರವರು, ಪ್ರಧಾನ ಕಾರ್ಯದರ್ಶಿ ಶರತ್ ಚಂದ್ರ, ರಾಜ್ಯ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಎನ್ಎಸ್, ವಿಶ್ವಕರ್ಮ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರಾದ ಸತ್ಯವತಿ ಮೇಡಂ ರವರು, ಚಂದ್ರಶೇಖರ್ ಅವರು ಹಾಗೂ ಹಲವರು ವಿಶ್ವಕರ್ಮ ಬಾಂಧವರು ವಿಶ್ವಕರ್ಮರ ಕುರಿತು ಮಾತನಾಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ನರೇಂದ್ರ ಬಾಬುರವರು, ಅಧ್ಯಕ್ಷರಾದ ಈಶ್ವರ್ ಆಚಾರ್, ಕಾರ್ಯಾಧ್ಯಕ್ಷರಾದ ಬಾಬು ಪತ್ತಾರವರು, ಮಾಜಿ ಅಧ್ಯಕ್ಷರಾದ ಸತ್ಯವತಿಯವರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಕಾಯಕ ಸಮಾಜದ ಯೋಗಿಗಳು ಈ ಜಗತ್ತಿನ ಸೃಷ್ಟಿಕರ್ತ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ಕೋರಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಬಾಬು ಪತ್ತಾರವರು ಮತ್ತು ಇಲ್ಲಿ ಏನಿವತ್ತು ಈಶ್ವರಾಚಾರ್, ನಂಜುಂಡ ಪ್ರಸಾದ್ ಅವರು, ಕೃಷ್ಣವೇಣಿಯವರು, ಸತ್ಯವತಿಯವರು ಮತ್ತು ಶೋಭಾ ಅವರು, ಆಮೇಲೆ ಚಂದ್ರಶೇಖರ್ ಅವರು, ನಂಜುಂಡ ಪ್ರಸಾದ್ ಅವರು, ನಾವೆಲ್ಲ ಇವತ್ತು ಭಾಗಿಯಾಗಿದ್ದೇವೆ. ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಇಡೀ ವಿಶ್ವದ ಸೃಷ್ಟಿಕರ್ತ ನಾವು ಸ್ಮರಣೆ ಮಾಡ್ಕೊಳ್ಳೋದನ್ನವರೇ ಬಹುಶಃ ನಮಗಿನ್ನ ನತದೃಷ್ಟರು ಯಾರೂ ಇಲ್ಲ. ಇವತ್ತು ಸೋಷಿಯೋ ಎಕನಾಮಿಕ್ ಸರ್ವೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಸ್ಥಿತಿಗತಿಗಳ ಬಗ್ಗೆ ರಾಜ್ಯ ಸರ್ಕಾರ ಎರಡನೇ ಸಾರಿ ಅಂದರೆ ಕಾಂತರಾಜ್ ಆಯೋಗದಲ್ಲೂ 145 ಕೋಟಿ ಖರ್ಚು ಮಾಡಿದ್ರು. ಅದು ಮತ್ತೆ ಯಾಕೋ ನಿಮ್ಗೆ ಗೊತ್ತಿದೆ, ಕಸಬುಟ್ಟಿಗೆ ಹೋಯ್ತು. ಈಗ ಮತ್ತೆ ದುಡ್ಡು ಖರ್ಚು ಮಾಡಿ ಸುಮಾರು 420 ಚಿಲ್ಲರೆ ಕೋಟಿ ಇವತ್ತು ಖರ್ಚು ಮಾಡ್ತಾಯಿದೆ. ದಯವಿಟ್ಟು ಹಿಂದುಳಿದ ಸಮಾಜಗಳು, ಭಾಳ ಮುಖ್ಯವಾಗಿ ನಿಮ್ಮ ಪ್ರಮುಖ ಜಾತಿಯಾಗಿರ್ತಕ್ಕಂಥದ್ದನ್ನು ನಮೂದಿಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಖ್ಯೆ ನಗಣ್ಯ ಆಗುತ್ತೆ. ಡೆಮಾಕ್ರಸಿಲಿ ಸಂಖ್ಯಾಬಲ ಇಲ್ಲದೇ ಹೋದರೆ, ಆರ್ಥಿಕ ಬಲ ಇಲ್ಲದೇ ಹೋದರೆ, ಶೈಕ್ಷಣಿಕ ಬಲ ಇಲ್ಲದೇ ಹೋದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಖ್ಯೆ ಇದ್ದು ನೀವು ತೋರಿಸ್ದೇ ಹೋದರೆ ನೀವು ಹಲವಾರು ಅವಕಾಶಗಳನ್ನು ವಂಚಿತರಾಗ್ತೀರಿ. ದಯವಿಟ್ಟು ವಿಶ್ವಕರ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳ ಅಪೇಕ್ಷೆ, ಇವತ್ತು ಗುರುಗಳು ಎಲ್ಲರೂ ಮಾಡಿರ್ತಕ್ಕಂಥ ನಿರ್ಣಯ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ವಿಶ್ವಕರ್ಮ ಅಂತ ಹೇಳಿ ನಮೂದಿಸಿ, ಆಮೇಲೆ ಉಪಜಾತಿಗಳಲ್ಲಿ ಏನಾದರೂ ನಮೂದಿಸೋದಿದ್ದರೆ ಬೇರೆ ಬೇರೆ ಮಾಡಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ, ನಮ್ಮಲ್ಲೂ ಸಹ ಅಗ್ನಿವಂಶ ಕ್ಷತ್ರಿಯ, ವನ್ನಿಕುಲ ಕ್ಷತ್ರಿಯ, ಧರ್ಮರಾಜ ಕಾಪು, ಪಡಿಯಾಚಿ ಅಂತೇಳಿ 25 ಉಪಜಾತಿಗಳು ನಮ್ಮ ಕರ್ನಾಟಕ, ತಮಿಳುನಾಡು ಬಾರ್ಡರ್ಗಳು ಎಲ್ಲ ಕಾಣ್ತೇವೆ. ನಾನು ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ, ಏನು ಪ್ರಮುಖವಾಗಿರ್ತಕ್ಕಂಥದ್ದು 2A ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ತಿಗಳ ಜನಾಂಗ, ಅದರ ಕಡೆ ನಿಮ್ಮ ಉಪಜಾತಿನ ಅಗ್ನಿವಂಶ ಕ್ಷತ್ರಿಯ ಅಂತಕ್ಕಂಥದ್ದು, ಅಗ್ನಿಕುಲ ಕ್ಷತ್ರಿಯ ಅಂತದ್ದು ಅಥವಾ ವನ್ನಿಕುಲ ಕ್ಷತ್ರಿಯ ಅಂತಕ್ಕಂಥದ್ದು ಮಾಡಿದಾಗ ಮಾತ್ರ ನಿಮ್ಮ ಸಂಖ್ಯೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಸಂಖ್ಯೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ವಿಷಯಗಳಲ್ಲೂ ನಾವು ಮೋಸ ಹೋಗ್ತೇವೆ, ವಂಚಿತರಾಗ್ತೇವೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ಲ ಹಿಂದುಳಿದ ಸಮಾಜಗಳು ದಯವಿಟ್ಟು, ಇಫ್ ವಿ ಆರ್ ಯುನೈಟೆಡ್ ವಿ ವಿಲ್ ವಿನ್, ಇಫ್ ವಿ ಆರ್ ಡಿವೈಡೆಡ್ ವಿ ವಿಲ್ ಲೂಸ್. ನಾವು ಒಗ್ಗಟ್ಟಾಗಿದ್ದರೆ ನಾವು ಏನು ಬೇಕಾದ್ರೂ ಗೆಲ್ಬೋದು. ನಾವು ಪೀಸ್ ಆದರೆ ಖಂಡಿತವಾಗ್ಲೂ ಎಲ್ಲೂ ನಾವು ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸಮಾಜದ ಎಲ್ಲ ಜನತೆಗೂ ಒಂದೇ ಒಂದು ವಿಷಯನ ಎಲ್ಲರಿಗಾಗಲೇ ನಾವು ಹೇಳ್ದಂಗೆ, ವಿಶ್ವಕರ್ಮ ಸಮಾಜದ ಎಲ್ಲ ವಿಶ್ವಕರ್ಮರು ಸಹ ತಮ್ಮ ಜಾತಿಯ ಜನಗಣತಿನಲ್ಲಿ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಬೇಕಾದಂಥ ಎಲ್ಲ ಸಂದರ್ಭದಲ್ಲೂ
ವಿಶ್ವಕರ್ಮ ಅಂತೇಳಿ ಮಾತ್ರ ನಮೂನೆ ಮಾಡಿ ಬೇರೆ ಯಾವುದೇ ಹೆಸರನ್ನು ಸೇರಿಸೋದು ಬೇಡ. ಉಪಜಾತಿಗಳಲ್ಲಿ ಸೋನಾರ್, ಪತ್ತಾರ್ ಮತ್ತು ಬಡಿಗಾರ್, ಆಚಾರ್ ಏನೇ ಇರಲಿ ಉಪಜಾತಿಗಳಲ್ಲಿ ನಿಮ್ಮ ಉಪಜಾತಿನ ಸೇರ್ಕೊಳ್ಳಿ. ಬರೀ ವಿಶ್ವಕರ್ಮ ಅನ್ನೋದನ್ನು ಸೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕೀಯವಾಗಿ ಮತ್ತು ಎಲ್ಲ ನಮ್ಮ ಜನಾಂಗಕ್ಕೆ ಸಲ್ಲಿಸಬೇಕಾದಂಥ ಪ್ರತಿಯೊಂದರಲ್ಲೂ ಕೂಡ ಅನುಕೂಲ ಪಡೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೆ ನಮ್ಮ ವಿಶ್ವಕರ್ಮ ಸಮಾಜದ ಪರವಾಗಿ ವಿಶ್ವಕರ್ಮ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಿಜವಾಗಲೂ ಭಾಳ ಸಂತೋಷ ಆಗ್ತಾ ಇದೆ. ಇಡೀ ರಾಜ್ಯ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ವಿಶ್ವಕರ್ಮವನ್ನು ಮಹೋತ್ಸವನ ಆಚರಿಸ್ತಾ ಇದ್ದಾರೆ. ಹಾಗೆ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಲ್ಲಿ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಸಮಾಜ ಬಂದವರು ಬಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಾನು ಸಮಾಜ ಬಂದವರಲ್ಲಿ ಹೇಳೋದಿಷ್ಟೇ, ತಾವೆಲ್ಲರೂ ಕೂಡ ತಮಗೆ ಗೊತ್ತಿರೋ ಈಗ ಜನಸಂಖ್ಯೆ ಸಮೀಕ್ಷೆಯನ್ನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರದವರು. ಆ ಎಲ್ಲ ಮನೆಗೆ ಬಂದಾಗ ಅವರೆಲ್ಲರೂ ಏನು ಹೇಳ್ಬೇಕಂದ್ರೆ ನಾನು ವಿಶೇಷವಾಗಿ ಹೇಳೋದಷ್ಟೇ, ಎಲ್ಲರೂ ಕೂಡ ವಿಶ್ವಕರ್ಮ ಅಂತೇಳಿ ನಮೂದಿಸಬೇಕು. ಜಾತಿ ಕಲಮದಲ್ಲಿ ಭಾಳ ಮುಖ್ಯವಾಗಿದೆ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಬ್ಬರು ಒಡೆದಾಗ್ತಾ ಇದ್ದಾರೆ, ನಮ್ಮಲ್ಲೇ ಪಂಗಡಗಳನ್ನು ಮಾಡ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿರೋ ಹಾಗೆ ವಿಶ್ವಕರ್ಮ ಕ್ರಿಶ್ಚಿಯನ್ ಅಂತೇಳಿ ಈ ಥರ ಬರ್ತಾ ಇದೆ. ನಮ್ಮ ಒಗ್ಗಟ್ಟಲ್ಲಿ ಕೊರತೆ ಆಗ್ತಾ ಇದೆ ಅಥವಾ ನಮ್ಮ ಜನಸಂಖ್ಯೆಯಲ್ಲಿ ಕೊರತೆ ಆಗ್ತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಏನಂದರೆ ವಿಶ್ವಕರ್ಮ ಅನ್ನೋದನ್ನು ಮಾತ್ರ ನಮೂದಿಸಬೇಕಂತೇಳಿ ತಮ್ಮಲ್ಲಿ ಎಲ್ಲ ಸಮಾಜ ಬಂದವರಲ್ಲಿ ಸಮಾಜದ ಪರವಾಗಿ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ ವಿಶ್ವಕರ್ಮ ಜಯಸ್ತೋತ್ರದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಸಮಾಜದ ಪರವಾಗಿ ನನ್ನ ಸಮಸ್ತ ನಾಡಿನ ಜನತೆಗೆ ವಿಶ್ವಕರ್ಮ ಜಯಂತಿ ಶುಭಾಶಯಗಳು. ಹಾಗೆ ಒಂದು ನಮ್ಮ ಸಮಾಜದ ಬಂಧುಗಳಿಗೆ ಒಂದು ಕರೆ ಕೊಡ್ತಾ ಇದ್ದೀನಿ ನನ್ನ ವೈಯಕ್ತಿಕವಾಗಿ. ಎಲ್ಲ ಈಗ ಜಾತಿ ಗಣತಿ 22ನೇ ತಾರೀಕಿಂದ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ 2ನೇ ಬಾರಿಗೆ ಜಾತಿ ಗಣತಿ ಮಾಡ್ತಾ ಇದೆ. ಪ್ರತಿ ಮನೆಗೂ ಬರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ 60 ಅಂಶಗಳನ್ನು ಒಳಗೊಂಡಿರುತ್ತೆ. ತಾವುಗಳೆಲ್ಲರೂ ನಮ್ಮ 9ನೇ ಕಾಲಂನಲ್ಲಿ ನೀವು ವಿಶ್ವಕರ್ಮ ಅನ್ನೋದು ಮಾತ್ರ ನಮೂದಿಸಬೇಕು. ನೀವು ಯಾರು ಮನೆಯಲ್ಲಿ ಇರಲಿ ಇಲ್ದ ಹೋಗಲಿ, ಪ್ರತಿಯೊಬ್ಬರಿಗೂ ಮನೆಯಲ್ಲಿರೋ ಎಲ್ಲ ಮೆಂಬರ್ಸ್ಗಳಿಗೂ ನೀವು ಸದಸ್ಯರುಗಳಿಗೂ ಹೇಳಬೇಕು. ಮತ್ತು ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಹೋಬಳಿನಲ್ಲಿರೋದು, ತಾಲೂಕಲ್ಲಿರೋದು, ಜಿಲ್ಲಾ ಮಟ್ಟದಲ್ಲಿರೋ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಅವರವರ ಮನೆಗೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಯಾವ್ಯಾವ ಮೂಲೆಗಳಲ್ಲಿ ನಮ್ಮ ಸಮಾಜದ ಮನೆಗಳಿದ್ದಾವೆ, ಅಲ್ಲಿಗೆಲ್ಲ ತಾವುಗಳೆಲ್ಲ ಒಂದು ಪಾಂಪ್ಲೆಟ್ ಓಡಿಸಿ ತಾವುಗಳೆಲ್ಲ ಹಂಚಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಹೆಣ್ಮಕ್ಳು ಮನೆಯಲ್ಲಿರೋರಿಗೆ ಗೊತ್ತಾಗಲ್ಲ, ಅವ್ರಿಗೆಲ್ಲ ತಾವುಗಳೆಲ್ಲ ಹೇಳಿ ವಿಶ್ವಕರ್ಮ ಅಂತ ಅನ್ನೋದನ್ನು ಬರೆಸಿ 9ನೇ ಕಾಲಮಲ್ಲಿ ಬೇರೆ ಬೇರೆ ಜಾತಿಗಳು, ಆಹಾರ ಪದ್ಧತಿ ಮತ್ತು ಭಾಷೆಗಳು ಏನೇ ಇರಲಿ, ಆಚಾರ ವಿಚಾರಗಳು ಏನೇ ಇರಲಿ, ಅದು ನಮ್ಮಟ್ಟಿಗಿರಲಿ, ಅದರ ಸರ್ಕಾರ ಗಮನಿಸೋದು ವಿಶ್ವಕರ್ಮ ಅನ್ನೋದು ಒಂದು ಮಾತ್ರ. ದಯವಿಟ್ಟು ಸಂಖ್ಯಾಬಲನ ಹೆಚ್ಚಿಸಿ ಮತ್ತು ಮುಂದಿನ ಪೀಳಿಗೆಗೆ ಮತ್ತು ನಮಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅಂತಂದರೆ ನಾವು ವಿಶ್ವಕರ್ಮ ಅನ್ನೋದು ಮಾತ್ರ ಬರೆಸಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಮಹಿಳಾ ರಾಜ್ಯಾಧ್ಯಕ್ಷರಾದ NS ಶೋಭಾ. ನಾನು ಸಮಸ್ತ ನಮ್ಮ ಕುಲ ಬಾಂಧವರಿಗೆಲ್ಲ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆ ಎಲ್ಲ ಮತ್ತು ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಹಾಗೆ ಮಹಿಳಾ ವಿಭಾಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು. ಸಮಸ್ತ ವಿಶ್ವಕರ್ಮ ಜನಾಂಗಕ್ಕೆ ವಿಶ್ವಕರ್ಮ ಮಹೋತ್ಸವ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ, ಈ ಸರ್ಕಾರ ಮಾಡ್ತಾ ಇರೋ ಷಡ್ಯಂತ್ರ ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಈ ವಿಶ್ವಕರ್ಮ ಜಾತಿನ ಹಿಂದೆ ಹಾಕಬೇಕು, ನಮ್ಮ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವರೆಲ್ಲ ಷಡ್ಯಂತ್ರನ ರೂಪಿಸ್ತಿದ್ದಾರೆ. ಸೊ ಹಾಗಾಗಿ ನಾವು ಇದಕ್ಕೆ ಯಾವುದಕ್ಕೂ ಬಗ್ಗದೆ ನಾವೆಲ್ಲರೂ ಒಗ್ಗೂಡಿ ಜೈ ವಿಶ್ವಕರ್ಮ ಅನ್ನೋ ಹೆಸರಿನಲ್ಲಿ ವಿಶ್ವಕರ್ಮ ಅನ್ನೋದನ್ನು ಮಾತ್ರ ನಮೂದನೆ ಮಾಡಿ ನಮ್ಮ ಸಂಖ್ಯಾಬಲನ ಹೆಚ್ಚಿಸಿ ನಮ್ಮಲ್ಲಿ ಮುಂದೆ ಬರ್ತಕ್ಕಂಥ ರಾಜಕೀಯ ಸ್ಥಾನಮಾನಗಳಿಗಿರ್ಬೋದು ಅಥವಾ ಇತರೆ ಸವಲತ್ತುಗಳಿಗಿರ್ಬೋದು, ಬೇರೆಯವರಿಗೆ ಸಿಗುವಂಥ ಸವಲತ್ತುಗಳು ನಮಗೂ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಜನಗಣತಿಯಲ್ಲಿ ಎಲ್ಲರೂ ಭಾಗವಹಿಸೋಣ. ಜೈ ವಿಶ್ವಕರ್ಮ, ವಿಶ್ವಕರ್ಮ ಎಂದೇ ನಮೂದನೆ ಮಾಡಿ. ನಮಸ್ಕಾರ.